ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಒಂದು ಎಫೆಕ್ಟಿವ್ ಆಗುವಂಥದ್ದು. ಈಗಿನ ಜನ್ರೇಷನ್ಗೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಬ್ಯೂಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿರುವಂಥ ಹೌಸ್ ವೈಫ್ ಆಗಿರ್ಬೋದು ಮತ್ತು ಆಫೀಸ್ಗೆ ಹೋಗುವಂಥ ಹೌಸ್ ವೈಫ್ ಆಗಿರ್ಬೋದು, ಯಾರೇ ಆಗಲಿ ಒಂದು ಸೆಲ್ಫ್ ಬ್ಯೂಟಿ ಅನ್ನೋದರ ಬಗ್ಗೆ ತುಂಬಾ ಕೇರ್ ಮಾಡ್ತಾ ಇರ್ತೀವಿ. ಯಾವ ಫೇಸ್ ಪ್ಯಾಕ್ ಹಾಕಿದರೆ ಒಳ್ಳೆಯದು ಮತ್ತು ಸ್ಕಿನ್ ಟ್ಯಾನ್ ಆಗ್ತಾ ಇರುತ್ತೆ, ಕಪ್ಪು ಕಲೆಗಳು ಬರ್ತಾ ಇರುತ್ತೆ, ಕಡಿಮೆನೇ ಆಗೋದಿಲ್ಲ. ಸೊ ಅದಕ್ಕೊಂದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿಯನ್ನು ನಾನಿವತ್ತು ತೊಗೊಂಡ್ಬಂದಿದ್ದೀನಿ. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ. ಯಾವುದೇ ಒಂದು ಮಾರ್ಕೆಟಿಂದ ತರೋವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟನ್ನು ತರಬೇಕಾಗ್ಬೋದು ನೀವು. ಹಾಗೆ ಮನೆಯಲ್ಲಿ ಅಕ್ಕಿ ಹಿಟ್ಟು ಅನ್ನೋದು ಇರುತ್ತೆ. ನೀವು ಅಕ್ಕಿ ಹಿಟ್ಟು ಮನೆಯಲ್ಲಿ ಯೂಸ್ ಮಾಡಲ್ಲ ಅಂತ ಇದ್ದರೆ ನೀವು ಮಾರ್ಕೆಟಿಂದ ತಗೊಂಡು ಬರ್ಬೋದು, ಒಳ್ಳೆ ಬ್ರ್ಯಾಂಡಿದ್ದು. ಅಕ್ಕಿ ಹಿಟ್ಟನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಇರುವಂಥ ರೂಮ್ ಟೆಂಪ್ರೇಚರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಒಂದು 2-3 ಡ್ರಾಪಷ್ಟು ಹನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ಯೂರ್ ಹನಿ, ಇದು ಕ್ಷಿಪ್ರಾ ಅವರದ್ದು. ಸೊ ನೀವು ಕೂಡ ಒಂದು ಒಳ್ಳೆ ಬ್ರ್ಯಾಂಡಿದ್ದು ಪ್ಯೂರ್ ಹನಿಯನ್ನು ತಗೊಳ್ಳಿ. ಇದು ತುಂಬಾ, ಈ 3 ಇಂಗ್ರೀಡಿಯೆಂಟ್ಸ್ ನಮ್ಮ ಒಂದು ಮುಖದಲ್ಲಿ ತುಂಬ ಒಂದು ಒಳ್ಳೆ ಜಾದು ಮಾಡುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಂಬ್ತಿರೋ ಬಿಡ್ತಿರೋ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೊ ಈ 3 ಇಂಗ್ರೀಡಿಯೆಂಟನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ತಿಕ್ಕಾಗಿ ಬೇಡ, ತುಂಬಾ ತೆಳುವಾಗಿ ಬೇಡ, ಮೀಡಿಯಮ್ ಆಗಿ ನಾವು ಮನೆಯಲ್ಲಿ ದೋಸೆ ಹಿಟ್ಟು ಹೇಗೆ ರೆಡಿ ಮಾಡ್ತೀವಲ್ವ, ಮಸಾಲೆ ದೋಸೆ ಹಿಟ್ಟು, ಆ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಎಲ್ಲನೂ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇವಾಗ ರನ್ನಿಂಗ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತೇಳಿ. ಸೊ ಈ ರೀತಿ ಬರಬೇಕು. ಇದನ್ನು ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನಾವು ಮುಖವನ್ನು ಸರಿಯಾಗಿ ಒಂದು ಫೇಸ್ ವಾಶನ್ನು ಯೂಸ್ ಮಾಡಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡು ಅದಾದಮೇಲೆ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ ಅಕ್ಕಿ ಹಿಟ್ಟು ಇದೆಯಲ್ಲ, ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೋ ಬರೋದಕ್ಕೆ. ಮತ್ತು ಸ್ಕಿನ್ನಲ್ಲಿ ಯಾವುದೇ ಒಂದು ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಮತ್ತು ಕಪ್ಪು ಕಲೆಗಳು ಆಗ್ತಾ ಇರುತ್ತಲ್ವ ಪಿಂಪಲ್ಸ್ ಆಗಿ, ಅಂಥ ಒಂದು ಕಲೆಗಳು ಹೋಗಲಾಡಿಸೋದಕ್ಕೂ ತುಂಬಾ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಕ್ಕಿ ಹಿಟ್ಟು. ಹಾಗೆ ನಾನಿಲ್ಲಿ ಹಾಲನ್ನು ಯೂಸ್ ಮಾಡಿದ್ದೀನಿ. ಹಾಲು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದರೆ, ಹಾಲು ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡುತ್ತೆ, ಅಂದರೆ ಕ್ಲೀನ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಯಾವುದೇ ಒಂದು ಡರ್ಟ್ ಇದ್ದರೂ ಕೂಡ ಅದನ್ನು ಈಸಿಯಾಗಿ ತೆಗೆದು ಹಾಕುತ್ತೆ. ಹಾಗೆ ಹನಿಯನ್ನು ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಹನಿ ಕೂಡ ಅಷ್ಟೇ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ. ತುಂಬ ಹಾರ್ಡಾಗಿದ್ದರೆ ಸ್ಕಿನ್ನು, ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟಾಗಿ ಆಗುತ್ತೆ. ಎಷ್ಟೋ ಜನ ಔಟ್ಸೈಡ್ ಹೋಗಿ ಪಾರ್ಲರ್ಗೆ ಹೋಗಿ ಮತ್ತು ಕೆಮಿಕಲ್ಸನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವರು ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಂತೇಳಿ. ಸೊ ನಾನು ಇದನ್ನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ನಿಮಗೆ ಟೈಮ್ ಇಲ್ಲ, ಮನೇಲಿರುವಂಥ ಹೌಸ್ ವೈಫ್ ಇರ್ಬೋದು, ಆಫೀಸ್ಗೆ ಹೋಗುವಂಥ ಹೌಸ್ ವೈಫ್ ಇರ್ಬೋದು, ನಮಗೆ ಟೈಮ್ ಇಲ್ಲ ಈ ಫೇಸ್ ಪ್ಯಾಕ್ ಹಾಕೊಳ್ಳೋದಕ್ಕೆ ಅನ್ನೋದಾದರೆ ಡೈಲಿ ಹಾಕೊಳ್ಳೋ ನೆಸೆಸಿಟಿ ಏನೂ ಇಲ್ಲ. ಜಸ್ಟ್ ನೀವು ವೀಕ್ಲಿ 1 ಟೈಮ್ ಹಾಕೊಂಡ್ರೆ ಸಾಕು, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೇಕಿದ್ದರೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಈ ಒಂದು ಫೇಸ್ ಪ್ಯಾಕ್. ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ, ಟ್ಯಾನ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ. ಒಂದೇ ಒಂದು ಸಲ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡ್ಕೊಂಡ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಒಂದು ಅಕ್ಕಿ ಹಿಟ್ಟು ಇದೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ. ಸ್ಕ್ರಬ್ ಮಾಡಬೇಕಾದ್ರೆ ಸ್ಕಿನ್ನನ್ನು ತುಂಬ ರಫ್ ಆಗಿ ಸ್ಕ್ರಬ್ ಮಾಡಬೇಡಿ, ಮೈಲ್ಡಾಗಿ ಸ್ಕ್ರಬ್ ಮಾಡಿ, ಸ್ಲೋ ಮೋಷನಲ್ಲಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಒಂದು 2-3 ಮಿನಿಟ್ ನೀವು ಸ್ಕ್ರಬ್ ಮಾಡಿ, ಒಂದು 5-10 ಮಿನಿಟ್ ಅಂದರೆ ಡ್ರೈ ಆಗೋ ತನಕ ಬಿಟ್ಟರೆ ಸಾಕು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ತುಂಬ ಬ್ರೈಟ್ ಆಗುತ್ತೆ ಸ್ಕಿನ್. ನೀವಿಲ್ಲಿ ನೋಡ್ಬೋದು, ನಾನು ಲೆಫ್ಟ್ ಹ್ಯಾಂಡ್ಗೆ ಹಾಕಿದ್ದೆ. ನನ್ನ ರೈಟ್ ಹ್ಯಾಂಡ್ ಕಲರ್ ನೋಡ್ಬೋದು, ಲೆಫ್ಟ್ ಹ್ಯಾಂಡ್ ಕಲರ್ ನೋಡ್ಬೋದು, ಎಷ್ಟು ವೈಟ್ ಕಾಣ್ತಾ ಇದೆ, ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಇದೆ ಅಂತೇಳಿ. ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿ ಏನಾದರೂ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೇರೆ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.